ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬೆಳಗಿನ ದಿನಚರಿ ಈ ಥರ ಇದೆ ನೋಡಿ ನಮ್ಮದು. ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ತೊಳೆದು ನೀರೆಲ್ಲ ಹಾಕಿ ಗಿಡಗಳಿಗೆಲ್ಲ ಈಗ ರಂಗೋಲಿ ಬಿಡ್ತಾ ಇದ್ದೀನಿ. ರಂಗೋಲಿ ಬಿಟ್ಟು ಮತ್ತೆ ಒಳಗೆ ಹೋದ್ಮೇಲೆ ಎಲ್ಲ ಮುಂದಿನ ಕೆಲಸಗಳು ನೋಡಿ ಈ ತರ ಇದೆ ನಂದು ಇವತ್ತಿನ ರಂಗೋಲಿ. ಈ ತರ ಬಿಟ್ಟಿದ್ದೀನಿ, ದೀಪದ ತರ ಬಿಟ್ಬಿಟ್ಟು ಅದನ್ನೇ ಒಂಥರ ಡಿಸೈನ್ ಮಾಡಿದ್ದೀನಿ. ಡೈಲಿ ಒಂದೊಂದು ರಂಗೋಲಿ ಬಿಡ್ಲೇಬೇಕಲ್ವಾ, ಡೈಲಿ ನಮ್ದು ಅದೇ ಕೆಲಸ ರಂಗೋಲಿ ಬಿಡೋದು, ಮುಂದೆ ತೊಳೆಯೋದು ಮಾಡೋದು ಅದು. ಈಗ ಮನೆ ಒಳಗೆ ಹೋದ್ಮೇಲೆ ತಿಂಡಿಗೆ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್. ತಿಂಡಿ ಟೊಮೆಟೊ ಬಾತ್ ಮಾಡೋಣ, ಸ್ವಲ್ಪ ಟೈಮ್ ಆಗ್ಬಿಟ್ಟಿತ್ತು, ಇವತ್ತು ನೀರು ಬಿಟ್ಟಿದ್ರು, ಹಂಗಾಗಿ ಲೇಟ್ ಆಗ್ಬಿಡ್ತು. ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಆಗುವಂಥ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಒಂದು 15-20 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಹಂಗಾಗಿ ಟೊಮೆಟೊ ಬಾತ್ನೇ ಮಾಡ್ತಾ ಇದ್ದೀನಿ. ವೆರಿ ವೆರಿ ಈಸಿ. ನೋಡಿ, ಈಗ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಫಸ್ಟು ರುಬ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಫಸ್ಟು ಸ್ವಲ್ಪ ತರ್ತರಿಯಾಗೆ ರುಬ್ಕೋಬೇಕು. ತುಂಬಾ ನುಣ್ಣಗೇನು ರುಬ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ತರ್ತರಿಯಾಗೆ ರುಬ್ಕೊಂಬಿಡಿ. ಟೊಮ್ಯಾಟೊನು ರುಬ್ಕೋಬೇಕು, ಅದನ್ನು ಅಷ್ಟೇ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಈಗ ಅದು ಆಗಿದೆ, ರುಬ್ಬಾಗಿದೆ. ಅಷ್ಟ್ರಲ್ಲಿ ನಾನು ಈ ಕಡೆ ಏನ್ ಮಾಡ್ದೆ, ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಐಟಮ್‌ಗಳನ್ನೆಲ್ಲ ಹಾಕಿದ್ದೀನಿ. ಚಕ್ಕೆ, ಲವಂಗ ಮತ್ತೆ ಆ ಇದು ಪಲಾವ್ ಎಲೆ ಹಾಕಿ, ಅದಾದ್ಮೇಲೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದ್ಮೇಲೆ ಅದು ನಾವು ಆ ಏನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ, ಅದನ್ನ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಸಾಸಿವೆ ಚಿಟಪಟ ಅಂತ ಇದೆ. ಇದೇ ಒಂದ್ ಸ್ವಲ್ಪ ಲೇಟ್ ಆಗೋದು. ಯಾಕಂದ್ರೆ ನಾನು ಫಸ್ಟ್ ಮಸಾಲೆ ಐಟಮ್ ಹಾಕ್ಬಿಟ್ನಲ್ಲ, ಹಂಗಾಗಿ ಸಾಸಿವೆ ಸ್ವಲ್ಪ ಅದು ಸಿಡಿಯೋದು ಲೇಟ್ ಆಯ್ತು. ಫಸ್ಟು ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಐಟಮ್‌ನ ಹಾಕೊಳ್ಳಿ, ಬೇಗ ಆಗುತ್ತೆ. ಇಲ್ಲಾಂದ್ರೆ ಈ ತರ ಲೇಟ್ ಆಗುತ್ತೆ. ಅಷ್ಟ್ರಲ್ಲಿ ನಾನು ಆ ಕಡೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಅಂದ್ರೆ ಮಾಮೂಲಿ ಇದ್ದೇ ಇರುತ್ತಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಒಂದಿಲ್ಲ ಒಂದು ಟೆನ್ಷನ್ ನಮ್ಗೆ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಅದು ಸಾಸಿವೆ ಚಿಟಪಟ ಅಂದ್ಮೇಲೆ ಈಗ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ, ರುಬ್ಬಿಟ್ಟಿರೋ ಅಂಥದ್ದು. ಅದು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಅದ್ 3 ಹಾಕಿ ರುಬ್ಬಿರೋ ಅಂಥದ್ದಿದು. ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಳಕ್ ಹೋಗ್ಬೇಡಿ. ತರ್ತರಿಯಾಗಿ ರುಬ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ನುಣ್ಣಗೆ ರುಬ್ಬಿಟ್ರೆ ಅದು ಅಷ್ಟೇನ್ ಚೆನ್ನಾಗಿರಲ್ಲ. ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಿ ಅದು ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಲೆ ಹುರ್ಕೊಳ್ಳಿ. ಅದಾದ್ಮೇಲೆ ಈಗ ಸ ಇದು ಟೊಮ್ಯಾಟೊ ರುಬ್ಬಿಟ್ಟಿರ್ತೀವಲ್ಲ, ಆ ಟೊಮ್ಯಾಟೊನ ಇದಕ್ಕೆ ಸೇರಿಸ್ಕೊಳ್ಳಿ. ಇದನ್ನು ಅಷ್ಟೇ ಎಣ್ಣೆಯಲ್ಲೇ ಹುರ್ಕೋಬೇಕು. ಎಣ್ಣೆಯಲ್ಲೇ ಹುರ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರಿದ್ಬಿಟ್ಟು ಆಮೇಲೆ ಮಿಕ್ಕಿರೋಂಥ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೋಬೇಕು. ಈಗ ನೋಡಿ, ಇದನ್ನ ಹುರಿತಾ ಇದ್ದೀನಿ. ನೋಡಿ, ಟೊಮ್ಯಾಟೊನು ಅಷ್ಟೇ ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ದೀನಿ ನಾನು. ನೀವು ಹಂಗೆ ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಳಕ್ ಹೋಗ್ಬೇಡಿ. ನುಣ್ಣಗೆ ರುಬ್ಕೊಂಡ್ರೆ ಅದು ಬೇರೆ ಥರನೇ ಆಗೋಗುತ್ತೆ. ಟೊಮ್ಯಾಟೊ ಬಾತಿಗಲ್ವಾ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಅರಿಶಿನ ಪುಡಿ ಆದ್ಮೇಲೆ ಸ್ವಲ್ಪ ಖಾರದ ಪುಡಿ. ಇದಕ್ಕೆ ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು. ಬೇಕಾದವರು ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಖಾರದ ಪುಡಿ. ಖಾರದ ಪುಡಿ ಮತ್ತೆ ಉಪ್ಪು, ಅರಿಶಿನ ಪುಡಿ 3 ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ 3 ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದು ಒಂದ್ ಸ್ವಲ್ಪ ಎಣ್ಣೆ ಬಿಡೋವರ್ಗುನು ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಲೇನೆ. ಅದು ಎಣ್ಣೆ ಬಿಟ್ಮೇಲೆ ಆಮೇಲೆ ನಾವು ಅದಕ್ಕೆ ನೀರು ಹಾಕೊಳ್ಳೋಣ. ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ಅದೇ ಟೇಸ್ಟ್ ನಮಗೆ. ಯಾವಾಗಲೂ ಅಷ್ಟೇ, ಪಲಾವ್ಗೆ ನಾವು ಮಸಾಲೆ ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು. ಅದು ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಎಣ್ಣೆ ಬಿಟ್ಕೊಳ್ಬೇಕಾದ್ರೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ನಾನು ಫಸ್ಟಲ್ಲೇ ಹಾಕಬೇಕು, ನಾನು ಮರ್ತೋಗ್ಬಿಟ್ಟೆ, ಹಾಗಾಗಿ ಇವಾಗ ಹಾಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದೆರಡು ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಅದು ಸ್ಮೆಲ್ ಗಮ್ ಅಂತ ಇರುತ್ತೆ. ನೋಡಿ, ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಒಂದು ಒಂದು ಸ್ವಲ್ಪ ಹೊತ್ತು ಅದನ್ನು ಕಲಿಸ್ಬಿಟ್ಟು ಆಮೇಲೆ ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳೋಣ. ನೀರನ್ನು ಅಷ್ಟೇ, ನೀರು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕುದಿ ಬರೋವಾಗ
ಇದಕ್ಕೆ ಅಕ್ಕಿ ಹಾಕೊಂಡ್ಬಿಡೋಣ ನೋಡಿ. ನೀರು ಹಾಕಿದ್ದೀನಿ. ನಾನಿವಾಗ ಮಾಡ್ತಾ ಇರೋಂಥದ್ದು ನಾ ಒಂದು 3 ರಿಂದ 4 ಜನ ತಿನ್ಬೋದು. ಅಷ್ಟು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಕುದೀತಾ ಇದೆ. ಇವಾಗ ಅಕ್ಕಿ ತೊಳ್ದು ಹಾಕ್ತಾ ಇದ್ದೀನಿ. ಅಕ್ಕಿ ತೊಳ್ದು ಹಾಕ್ಬಿಟ್ಟು ಉಪ್ಪೆಲ್ಲ ನಾವು ಫಸ್ಟೇ ಹಾಕಿರ್ತೀವಲ್ಲ, ಈ ಟೈಮಲ್ಲಿ ನಾವು ಅಕ್ಕಿ ಹಾಕ್ತೀವಲ್ಲ, ಈ ಟೈಮಲ್ಲಿ ಉಪ್ಪು ನೋಡ್ಕೋಬೇಕು ಮತ್ತೆ ಉಪ್ಪು, ಖಾರ. ಅಕಸ್ಮಾತ್ ಏನಾದರೂ ನೀವು ಖಾರ ತಿನ್ನೋ ಅಂಥವ್ರಾದ್ರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ಪರವಾಗಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕೋ ಅಂಥವ್ರು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅಷ್ಟಾಗಿ, ಖಾರದ ಪುಡಿ ಹಾಕಿದ್ದೀನಿ. ಈಗ ಉಪ್ಪು ಬೇಕಂದರೆ ಇದಕ್ಕೆ ಟೇಸ್ಟ್ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಕುದಿಬೇಕು. ಆವಾಗ ಮುಚ್ಚಳ ಹಾಕಿದ್ರೆ ಅದು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಇಲ್ಲಾಂದರೆ ಹಂಗಂಗೆ ಕಾಣ್ತಾ ಇರುತ್ತೆ. ಫುಲ್ ಎಲ್ಲ ಮಸಾಲೆ ಒಂದು ಕಡೆ ಇರುತ್ತೆ, ರೈಸ್ ಒಂದು ಕಡೆ ಇರುತ್ತೆ. ಹಂಗಾಗಿ ಸ್ವಲ್ಪ ಅದು ಕುದಿಯೋವರೆಗೂ ಹಂಗೆ ಬಿಟ್ಟಿರ್ತೀನಿ. ಅದು ಯಾವಾಗ ಕುದಿ ಬರುತ್ತೆ ನೋಡಿ ಆವಾಗ ಮುಚ್ಚಳ ಹಾಕಿ ಮುಚ್ಬಿಡೋಣ. ಇವತ್ತು ಬೆಳಗ್ಗೆ ನೀರು ಬಂದಿದ್ರಿಂದ ಯಾವ ಕೆಲಸನೂ ಸರಿಯಾಗಿ ಆಗಲಿಲ್ಲ ನನಗೆ. ನೋಡಿ ಇವಾಗ ಕುದೀತಾ ಇದೆ. ಈಗ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಉಪ್ಪು ಹಾಕೋದಾ ಏನು ಹಾಕೋದು ಅಂತ ನೋಡಿಬಿಟ್ಟು ಅದನ್ನು ಏನಾದರೂ ಸ್ವಲ್ಪ ನಾವು ಅಡ್ಜಸ್ಟ್‌ಮೆಂಟ್ ಮಾಡಂಗಿದ್ರೆ ಮಾಡ್ಕೋಬೋದು ಈ ಟೈಮಲ್ಲಿ. ಮತ್ತೆ ಆದ್ಮೇಲೆ ನಾವು ಏನಾದರೂ ಸೇರಿಸ್ಕೊಳ್ತೀವಿ ಅಂತಂದರೆ ಅದು ಆಗಲ್ಲ. ಏನಾದರೂ ಸೇರಿಸ್ಕೊಂಡು ಮತ್ತೆ ಏನಾದರೂ ಇದು ಮಾಡಬೇಕು ಅಂತಂದರೆ ಈ ಟೈಮಲ್ಲಿ ಮಾಡ್ಕೊಬಿಡ್ಬೇಕು. ಈಗ ನೋಡಿ ಅದು ಕುದೀತಾ ಇದೆ. ನಾನಿವಾಗ ಆ ಕಡೆ ನಾನು ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ಒಂದು ಕಡೆ ತಿಂಡಿ ಮಾಡಿಕೊಂಡು ಒಂದು ಕಡೆ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಇನ್ನು ಮಕ್ಕಳಿಗೆ ಲೇಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಆದರೆ ನಮಗೆ ಈ ಥರನೇ ಕೆಲಸಗಳು ಗಡಿಬಿಡಿ, ಗಡಿಬಿಡಿ ಕೆಲಸಗಳು. ಒಂದು ಮಾಡಿದ್ರೆ ಒಂದು ಮಾಡಂಗಿಲ್ಲ ಆ ಥರ ಆಗೋಗ್ಬಿಡುತ್ತೆ. ಡೈಲಿ ಬೆಳಗ್ಗೆ ಎದ್ದಾಗ ನಮ್ಗೆ ಇದೇ ಥರನೇ. ಈಗ ನೋಡಿ ಅದು ಮುಚ್ಚಳ ಮುಚ್ಚಿ ಒಂದು ವಿಷಲ್‌ಗೆ ಇಟ್ಟಿದ್ದೆ. ಒಂದು ವಿಷಲ್‌ಗೆ ಕರೆಕ್ಟಾಗಿ ಆಗಿರುತ್ತೆ. ರೈಸ್ ರೈಸ್ ಐಟಮ್ ಮಾಡ್ಬೇಕಾರೆ ಎಲ್ಲ ಒಂದೇ ವಿಷಲ್ ಸಾಕು. ಒಂದು ವಿಷಲಿಗೆನೆ ಅದು ಕರೆಕ್ಟಾಗಿ ಆಗಿರುತ್ತೆ, ಬೆಂದಿರುತ್ತೆ. ಈಗ ಅದನ್ನ ಒಂದು ವಿಷಲ್ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ದಮ್ಮಿಗೆ ಬಿಟ್ಬಿಟ್ರೆ ಅದೇ ಕರೆಕ್ಟಾಗಿ ಆಗಿರುತ್ತೆ. ಈಗ ನೋಡಿ ಬೆಳಗ್ಗೆ ತಿಂಡಿ ಇನ್ಸ್ಟೆಂಟ್ ಟೊಮ್ಯಾಟೊ ಬಾತ್ ಮಾಡಿದ್ದೆ. ಎಷ್ಟು ಬೇಗ ಆಯಿತು ಅಂದರೆ ಅಷ್ಟು ಬೇಗ ಆಯಿತು. ಬೇಗ ಬೇಗ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ಅವರಿಗೆ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ನಾನು ಆಮೇಲೆ ಮತ್ತೆ ಮನೆ ಕೆಲಸದ ಕಡೆಗೆ ಹೊರಟೆ. ಅವರು ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೋದರು. ಈಗ ನೋಡಿ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ. ಡೈಲಿ ನಮ್ಮದು ಇದ್ದೇ ಇರುತ್ತಲ್ಲ, ಪಾತ್ರೆ ತೊಳಿ, ಜೋಡಿಸು. ಆಗಲೇ ತಿಂಡಿ ಮಾಡಿಕೊಂಡು ಪಾತ್ರೆ ತೊಳೆದ್ನಲ್ಲ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಇನ್ನೂ ಇದೆ ಪಾತ್ರೆಗಳು ತೊಳೆಯೋದು. ಅವಾಗ ಎಷ್ಟಾಯಿತೋ ಅಷ್ಟು ಮಾತ್ರ ತೊಳೆದಿದ್ದೀನಿ. ಪಾತ್ರೆ ತೊಳೆದ್ಬಿಟ್ಟು ಈಗ ಅಡುಗೆ ಮಾಡಬೇಕು. ಇನ್ನೂ ಮನೇಲಿ ಕಸ ಗುಡಿಸ್ಬೇಕು. ಇನ್ನೂ ಏನೂ ಕೆಲಸ ಆಗಿಲ್ಲ ಸರಿಯಾಗಿ. ಮಕ್ಕಳು ಹೋಗೋವರೆಗೂ ಮನೇಲಿ ಏನೂ ಕೆಲಸ ಆಗೋದೇ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಂದರೆ ಆಚೆ ಒಂದು ಕ್ಲೀನ್ ಮಾಡಿಬಿಟ್ಟು ಫಸ್ಟು ತಿಂಡಿ ಕೆಲಸ ಮಾಡ್ಕೊಳ್ತೀನಿ. ಡೈಲಿ ನಾನು ಹಿಂಗೆ ಮಾಡೋದು. ಆಚೆ ಕೆಲಸ ಮಾಡಿಬಿಟ್ಟು ತಿಂಡಿ ಕೆಲಸ ಮುಗಿಸ್ಬಿಡ್ತೀನಿ. ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಮುಂದಿನ ಕೆಲಸಗಳನ್ನೆಲ್ಲ ನಾನು ಶುರು ಮಾಡ್ಕೊಳ್ತೀನಿ. ಈಗ ನೋಡ್ತಾ ಇರ್ಬೋದು ಆವಾಗಲೇ ತೊಳೆದಿರೋಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಇವಾಗ ಎಲ್ಲ ನೋಡಿ ಇಷ್ಟೊಂದು ಪಾತ್ರೆ ಇದೆ ಇನ್ನೂನು. ಅದು ನೈಟ್ ಊಟ ಮಾಡಿರೋಂಥ ಪಾತ್ರೆಗಳು. ನೈಟ್ ತೊಳೆದಿರಲಿಲ್ಲ ನಾವು. ಈಗ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವರಿಗೆ ಸ್ವೀಟ್ ಕಾರ್ನ್ ಬೇಯಿಸ್ಕೊಟ್ಟಿದ್ದೆ. ಇಷ್ಟೇ ಫ್ರೆಂಡ್ಸ್.